ಕೌಟುಂಬಿಕ ನ್ಯಾಯಾಲಯಕ್ಕೆ ಲುಕ್ಔಟ್ ಸುತ್ತೋಲೆ ಜಾರಿಗೊಳಿಸಲು ಅಧಿಕಾರವಿಲ್ಲ. ಕರ್ನಾಟಕ ಹೈಕೋರ್ಟ್ ಈ ಮಹತ್ವದ ತೀರ್ಪು ಕುರಿತು ಒಂದು ವರದಿ ಇಲ್ಲಿದೆ. ನಮಸ್ಕಾರ. ಇದು ನಿಮ್ಮ ಕೋರ್ಟ್ ವೆಬ್ ನ್ಯೂಸ್. ಜೀವನಾಂಶ ಪಾವತಿಸುವ ಆದೇಶ ಜಾರಿಗೆ ಲುಕ್ಔಟ್ ಸರ್ಕ್ಯುಲರ್ ಎಲ್ಒಸಿ ಹೊರಡಿಸಲು ಕುಟುಂಬ ನ್ಯಾಯಾಲಯಕ್ಕೆ ಅಧಿಕಾರವಿಲ್ಲ ಎಂದು ಕರ್ನಾಟಕ ಹೈಕೋರ್ಟ್ ತೀರ್ಪು ನೀಡಿದೆ. ಪತ್ನಿ, ಮಕ್ಕಳು ಹಾಗೂ ಪಾಲಕರ ಪೋಷಣೆಗೆ ಸಂಬಂಧಿಸಿದ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಸಿಆರ್ಪಿಸಿಯ ಸೆಕ್ಷನ್ 125ರ ಅಡಿಯಲ್ಲಿ ನೀಡಲಾದ ಆದೇಶವನ್ನು ಜಾರಿಗೊಳಿಸುವ ಸಂದರ್ಭದಲ್ಲಿ ಕುಟುಂಬ ನ್ಯಾಯಾಲಯಕ್ಕೆ ಲುಕ್ಔಟ್ ಸರ್ಕ್ಯುಲರ್ ಎಲ್ಒಸಿ ಹೊರಡಿಸುವ ಅಧಿಕಾರವಿಲ್ಲ ಎಂದು ಕರ್ನಾಟಕ ಹೈಕೋರ್ಟ್ ತೀರ್ಪು ನೀಡಿದೆ. ಕರ್ನಾಟಕ ಹೈಕೋರ್ಟ್ನ ಗೌರವಾನ್ವಿತ ನ್ಯಾಯಮೂರ್ತಿ ಲಲಿತಾ ಕನ್ನೇಗಂಟಿ ಅವರಿದ್ದ ನ್ಯಾಯಪೀಠ ಈ ತೀರ್ಪು ನೀಡಿದೆ. ಸಿಆರ್ಪಿಸಿಯ ಸೆಕ್ಷನ್ 125ರ ಅಡಿಯಲ್ಲಿ ನೀಡುವ ಜೀವನಾಂಶ ಆದೇಶಗಳು ನ್ಯಾಯಾಲಯದ ಆದೇಶಗಳ ಮೂಲಕ ಜಾರಿಗೊಳಿಸಬಹುದಾದ ನಾಗರಿಕ ಬಾಧ್ಯತೆಯನ್ನು ಸಿವಿಲ್ ಒಬ್ಲಿಗೇಷನ್ ಸೃಷ್ಟಿಸುತ್ತವೆ ಎಂದು ನ್ಯಾಯಪೀಠ ಗಮನಿಸಿತು. ಯಾವುದೇ ಪಕ್ಷವು ಆದೇಶವನ್ನು ಪಾಲಿಸಲು ವಿಫಲವಾದಲ್ಲಿ ಆ ಆದೇಶದ ಜಾರಿಗೆ ಆಸ್ತಿ ಜಪ್ತಿ, ಬಂಧನ ವಾರಂಟ್ ಹೊರಡಿಸುವುದು ಅಥವಾ ನಾಗರಿಕ ಕಾರಾಗೃಹ ಶಿಕ್ಷೆ ವಿಧಿಸುವುದು ಮುಂತಾದ ಪರಿಹಾರ ಕ್ರಮಗಳು ಲಭ್ಯವಿವೆ ಎಂದು ಹೇಳಿದರು. ಲುಕ್ಔಟ್ ಸರ್ಕ್ಯುಲರ್ಗಳ ಉದ್ದೇಶವು ಅಪರಾಧ ಆರೋಪಿತರು ಅಥವಾ ಅಪರಾಧಿಗಳು ಕ್ರಿಮಿನಲ್ ಪ್ರಕ್ರಿಯೆಯಿಂದ ತಪ್ಪಿಸಿಕೊಳ್ಳುವುದನ್ನು ತಡೆಯುವುದಕ್ಕಾಗಿ ಮಾತ್ರವಾಗಿದ್ದು, ಜೀವನಾಂಶ ಬಾಕಿ ಮೊತ್ತ ವಸೂಲಿಗಾಗಿ ಎಲ್ಒಸಿ ಹೊರಡಿಸಲು ಸಾಧ್ಯವಿಲ್ಲ ಎಂದು ನ್ಯಾಯಾಲಯ ಸ್ಪಷ್ಟಪಡಿಸಿತು. ನ್ಯಾಯಾಲಯವು ಮುಂದುವರೆದು, ನ್ಯಾಯಾಲಯದ ಆದೇಶವಿದ್ದರೂ ಎಲ್ಒಸಿಯನ್ನು ಮುಂದುವರೆಸುವುದು ಕಾನೂನುಬಾಹಿರವಾಗಿದ್ದು, ನ್ಯಾಯಾಲಯ ನಿಂದನೆಗೂ ಸಮಾನವಾಗುತ್ತದೆ ಮತ್ತು ಭಾರತದ ಸಂವಿಧಾನದ ಕಲಂ 21ರ ಅಡಿಯಲ್ಲಿ ಖಚಿತಪಡಿಸಲಾದ ಜೀವ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ಹಕ್ಕನ್ನು ಉಲ್ಲಂಘಿಸುತ್ತದೆ ಎಂದು ಅಭಿಪ್ರಾಯಪಟ್ಟಿತು. ಅರ್ಜಿದಾರರಾದ ಮೊಹಮ್ಮದ್ ಅಬೀಂ ಅವರು 30 ಅಕ್ಟೋಬರ್ 2024ರಂದು ಮಂಗಳೂರು ಕುಟುಂಬ ನ್ಯಾಯಾಲಯದ ಪ್ರಧಾನ ನ್ಯಾಯಾಧೀಶರು ಪತ್ನಿಯ ಅರ್ಜಿಯನ್ನು ಅನುಮೋದಿಸಿ ಗಂಡನ ವಿರುದ್ಧ ಲುಕ್ಔಟ್ ಸರ್ಕ್ಯುಲರ್ ಹೊರಡಿಸಿದ ಆದೇಶವನ್ನು ಪ್ರಶ್ನಿಸಿ ಹೈಕೋರ್ಟ್ ಮೊರೆ ಹೋದರು. ಅರ್ಜಿದಾರರ ಪರವಾಗಿ ಜೀವನಾಂಶ ಪಾವತಿ ಆದೇಶ ಜಾರಿಗೆ ಕುಟುಂಬ ನ್ಯಾಯಾಲಯಕ್ಕೆ ಎಲ್ಒಸಿ ಹೊರಡಿಸುವ ನ್ಯಾಯಾಧಿಕಾರವಿಲ್ಲ ಎಂದು ವಾದಿಸಲಾಯಿತು. ಈ ಸಂಬಂಧ ಸುಪ್ರೀಂ ಕೋರ್ಟ್ ನೀಡಿದ ರಜನೀಶ್ ವಿರುದ್ಧ ನೇಹಾ ಮತ್ತೊಬ್ಬರು ತೀರ್ಪನ್ನು ಉಲ್ಲೇಖಿಸಲಾಗಿದ್ದು, ಜೀವನಾಂಶ ಮೊತ್ತ ಪಾವತಿಸದ ಹಿನ್ನೆಲೆಯಲ್ಲಿ ಬಲವಂತದ ಜಾರಿ ಕ್ರಮಗಳು ಡಿಫಾಲ್ಟ್ ಉದ್ದೇಶಪೂರ್ವಕ ಹಾಗೂ ಹಠಮಾರಿ ಎಂದು ಕಂಡುಬಂದಾಗ ಮಾತ್ರ ಅದು ಕೂಡ ಕೊನೆಯ ಕ್ರಮವಾಗಿ ಅನುಸರಿಸಬೇಕು ಎಂದು ಹೇಳಲಾಗಿದೆ ಎಂದು ಉಲ್ಲೇಖಿಸಲಾಯಿತು. ಇನ್ನೊಂದೆಡೆ ಪ್ರತಿವಾದಿ, ಪತ್ನಿಯ ಪರ ವಕೀಲರು ಜೀವನಾಂಶದ ಆದೇಶ ಹೊರಡಿಸಿದ ನಂತರ ಅದನ್ನು ಪಾಲಿಸುವುದು ಗಂಡನ ಕರ್ತವ್ಯವಾಗಿದೆ ಎಂದು ವಾದಿಸಿದರು. ಅರ್ಜಿದಾರರು ವಿದೇಶದಲ್ಲಿ ವಾಸಿಸುತ್ತಿದ್ದು, ಆದೇಶವನ್ನು ಪಾಲಿಸದೇ ಇರುವುದರಿಂದ ಕುಟುಂಬ ನ್ಯಾಯಾಲಯಕ್ಕೆ ಎಲ್ಒಸಿ ಹೊರಡಿಸುವುದನ್ನು ಹೊರತುಪಡಿಸಿ ಬೇರೆ ಆಯ್ಕೆಯಿರಲಿಲ್ಲ ಎಂದು ವಾದಿಸಲಾಯಿತು. ಹೈಕೋರ್ಟ್ ಅರ್ಜಿದಾರರ ಪರ ಮಂಡಿಸಲಾದ ವಾದಗಳಲ್ಲಿ ತರ್ಕವಿದೆ ಎಂದು ಮನಗಂಡು ಸಿಆರ್ಪಿಸಿಯ ಸೆಕ್ಷನ್ 125ರ ಅಡಿಯಲ್ಲಿ ನೀಡಲಾದ ಆದೇಶವನ್ನು ಜಾರಿಗೊಳಿಸುವ ಸಂದರ್ಭದಲ್ಲಿ ಕುಟುಂಬ ನ್ಯಾಯಾಲಯಕ್ಕೆ ಲುಕ್ಔಟ್ ಸರ್ಕ್ಯುಲರ್ ಹೊರಡಿಸುವ ಯಾವುದೇ ಅಧಿಕಾರವಿಲ್ಲ ಎಂದು ತೀರ್ಮಾನಿಸಿತು. ನ್ಯಾಯಾಲಯವು ಮತ್ತಷ್ಟು ಗಮನಿಸಿದಂತೆ ಎಲ್ಒಸಿಯನ್ನು ಸ್ಥಗಿತಗೊಳಿಸುವ ಆದೇಶ ಹೊರಡಿಸಿದಾಗ ಅದನ್ನು ತಕ್ಷಣವೇ ಸಂಬಂಧಿಸಿದ ಪ್ರಾಧಿಕಾರಗಳಿಗೆ ತಿಳಿಸಿ ಎಲ್ಒಸಿ ಹಿಂಪಡೆಯುವಂತೆ ಮಾಡುವ ಕರ್ತವ್ಯ ಮನವಿ ಸಲ್ಲಿಸಿದ ಪ್ರಾಧಿಕಾರಕ್ಕೆ ಇದೆ. ಆದರೆ ನ್ಯಾಯಾಲಯದ ಆದೇಶಗಳಿದ್ದರೂ ಸಹ ಎಲ್ಒಸಿ ಹೊರಡಿಸಲು ವಿನಂತಿಸಿದ ಅಧಿಕಾರಿಗಳು ಅವುಗಳನ್ನು ಮುಚ್ಚುವ ಯಾವುದೇ ಕ್ರಮ ಕೈಗೊಳ್ಳದಿರುವುದು ಸಾಮಾನ್ಯ ಅಭ್ಯಾಸವಾಗಿಬಿಟ್ಟಿದೆ ಎಂದು ನ್ಯಾಯಾಲಯ ಕಳವಳ ವ್ಯಕ್ತಪಡಿಸಿತು. ಅದರಂತೆ ನ್ಯಾಯಾಲಯವು ಪೊಲೀಸ್ ಮಹಾನಿರ್ದೇಶಕರು ಅಂದರೆ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಅವರಿಗೆ ಅಗತ್ಯ ನಿರ್ದೇಶನಗಳನ್ನು ಎಲ್ಲಾ ಸಂಬಂಧಿತ ಅಧಿಕಾರಿಗಳಿಗೆ ಹೊರಡಿಸುವಂತೆ ಆದೇಶಿಸಿ, ಯಾವುದೇ ನ್ಯಾಯಾಲಯ ಎಲ್ಒಸಿ ಅನ್ನು ಸ್ಥಗಿತಗೊಳಿಸಿದಾಗ ಆ ಮಾಹಿತಿಯನ್ನು ತಕ್ಷಣವೇ ವಲಸೆ ಬ್ಯೂರೋಗೆ ಅಂದರೆ ಬ್ಯೂರೋ ಆಫ್ ಇಮ್ಮಿಗ್ರೇಷನ್ಗೆ ತಿಳಿಸಿ ಎಲ್ಒಸಿ ಹಿಂಪಡೆಯುವುದನ್ನು ಖಚಿತಪಡಿಸಬೇಕೆಂದು ಸೂಚಿಸಿತು. ಎಲ್ಒಸಿ ಹೊರಡಿಸಲು ವಿನಂತಿಸಿದ ಅಧಿಕಾರಿಯ ಮೇಲೆಯೇ ಜವಾಬ್ದಾರಿ ನಿಗದಿಪಡಿಸಬೇಕೆಂದು ಮತ್ತು ಅದರಲ್ಲಿ ವಿಫಲವಾದಲ್ಲಿ ಇಲಾಖಾತ್ಮಕ ಕ್ರಮ ಕೈಗೊಳ್ಳಬೇಕೆಂದು ನ್ಯಾಯಾಲಯ ಆದೇಶಿಸಿತು. ಇಲ್ಲವಾದರೆ ನ್ಯಾಯಾಲಯದ ಆದೇಶಗಳಿಗೆ ಯಾವುದೇ ಪಾವಿತ್ರ್ಯ ಇರುವುದಿಲ್ಲ ಎಂದು ನ್ಯಾಯಾಲಯ ಅಭಿಪ್ರಾಯಪಟ್ಟಿತು. ಸಿಆರ್ಪಿಸಿ ಸೆಕ್ಷನ್ 125ರ ಅಡಿಯಲ್ಲಿ ನಡೆಯುವ ಪ್ರಕ್ರಿಯೆಗಳು ಮತ್ತು ಜಾರಿಗೆ ಸಂಬಂಧಿಸಿದ ಎಲ್ಲಾ ನ್ಯಾಯಾಲಯಗಳಿಗೆ ಈ ಆದೇಶದ ಪ್ರತಿಯನ್ನು ವಿತರಿಸುವಂತೆ ರಿಜಿಸ್ಟ್ರಾರ್ ಜನರಲ್ಗೆ ನ್ಯಾಯಾಲಯ ನಿರ್ದೇಶನ ನೀಡಿತು. ಈ ಪ್ರಕರಣಗಳಲ್ಲಿ ಲುಕ್ಔಟ್ ಸರ್ಕ್ಯುಲರ್ಗಳನ್ನು ಹೊರಡಿಸಲು ಸಾಧ್ಯವಿಲ್ಲ ಎಂಬುದನ್ನು ಸ್ಪಷ್ಟಪಡಿಸಲಾಯಿತು. ಅರ್ಜಿಯನ್ನು ಅಂಗೀಕರಿಸಿದ ಹೈಕೋರ್ಟ್ ಕುಟುಂಬ ನ್ಯಾಯಾಲಯ ಹೊರಡಿಸಿದ್ದ ಆದೇಶವನ್ನು ರದ್ದುಗೊಳಿಸಿತು. ಕೇಸ್ ಶೀರ್ಷಿಕೆ: ಮೊಹಮ್ಮದ್ ಅಜೀಂ ವಿರುದ್ಧ ಸಬಿಹಾ ಮತ್ತೊಬ್ಬರು. ಕೇಸ್ ಸಂಖ್ಯೆ: ರಿಟ್ ಅರ್ಜಿ 2223/2025. ಕರ್ನಾಟಕ ಹೈಕೋರ್ಟ್. ಇದು ಈ ತೀರ್ಪಿನ ಸಂಕ್ಷಿಪ್ತ ಮಾಹಿತಿ.
ತೀರ್ಪಿನ ಕುರಿತ ಮತ್ತಷ್ಟು ಮಾಹಿತಿಯನ್ನು ಪಡೆಯಲು ನಮ್ಮ ವೆಬ್ಸೈಟ್ಗೆ ಭೇಟಿ ನೀಡಬಹುದು. ಈ ಮಾಹಿತಿ ಉಪಯುಕ್ತವಾಗಿದ್ದರೆ ಒಂದು ಲೈಕ್ ಕೊಡಿ. ಪ್ರಶ್ನೆ, ಸಲಹೆ, ಸೂಚನೆ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ನಿಮ್ಮ ಸಹಕಾರ, ಪ್ರೋತ್ಸಾಹಕ್ಕೆ ಧನ್ಯವಾದಗಳು.